ಹೇಗೆ? ಖಂಡಿತ ಹೌದು. ಆಕ್ಚುಲಿ ಇವತ್ತು ಸರ್ ಅವ್ರದ್ದು ಒಂದು ಟ್ರೈಲರ್ ಲಾಂಚು, ಇನ್ನೂ ಸ್ವಲ್ಪ ದಿನದಲ್ಲೇ ಸಿನಿಮಾ ಕೂಡ ಲಾಂಚ್ ಇದೆ. ಸೊ ಈ ಟ್ರೈಲರ್ ಲಾಂಚ್ ಅಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ಲೇಬೇಕಂತ ಕಂಪ್ಲೀಟ್ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀವಿ. ಆಲ್ಮೋಸ್ಟ್ ಬೆಳಗ್ಗೆನೆ ಬೇಗ ಬಂದು ತುಂಬಾ ಹೊತ್ತಿಂದ ಸರ್ವಿಸ್ ಕಾಯ್ತಾ ಇದ್ವಿ ನಾವು. ಓಕೆ, ಏನ್ ಇಷ್ಟ ಆಗಿದೆ ದುನಿಯಾ ವಿಜಯ್ ಅವ್ರದ್ದು? ಇಲ್ಲ ಸರ್, ಫಸ್ಟ್ ಆಫ್ ಆಲ್ ದುನಿಯಾ ವಿಜಯ್ ಅಂದ್ರೇನೆ ಇಷ್ಟ, ಅದ್ರಲ್ಲಿ ಮತ್ತೇನು ಇಷ್ಟ ಆಗುತ್ತೆ ಅಂತ ಕೇಳೋದಿಲ್ಲ. ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳಲ್ಲಿ ಏನ್ ಮಾಡ್ತಾರೆ ತುಂಬಾ ಜನ ಆರ್ಟಿಸ್ಟ್ಗಳು, ಅದರಲ್ಲಿ ದುನಿಯಾ ವಿಜಯ್ ಸರ್ ಕೂಡ ಒಬ್ರು ತುಂಬಾ ಒಳ್ಳೆ ತುಂಬಾ ಪ್ರಮುಖರು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಸ್ಪೆಷಲಿ ನಮಗೆ ಉತ್ತರ ಕರ್ನಾಟಕದವ್ರಿಗೆ ದುನಿಯಾ ಸರ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅಂತಂದ್ರೆ, ಸೊ ಭೀಮಾ ತೀರದಿಂದ ಹಿಡ್ಕೊಂಡು ಇವತ್ತಿನ ತನಕನು ಅವರ ಒಂದು ನಡೆ ನುಡಿ ಹಾವಭಾವ ಎಲ್ಲಾನು ಸೇಮ್ ಇದೆ, ಏನೂ ಚೇಂಜ್ ಆಗಿಲ್ಲ, ಯಾವುದೇ ರೀತಿ ಆಟಿಟ್ಯೂಡ್ ಇಲ್ಲ. ಸೊ ಅದಕ್ಕೆ ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ನಮ್ಮ ಮನಸ್ಪೂರ್ವಕವಾಗಿ ಗೆಲ್ಲಿಸಲೇಬೇಕು ಅನ್ನೋ ಒಂದು ಹಠ ತೊಟ್ಟು, ಸೊ ಉತ್ತರ ಕರ್ನಾಟಕದಿಂದ ಸಾಧ್ಯ ಆದಷ್ಟು ಅಭಿಮಾನಿಗಳು ಜಾಗ ಬಂದಿದ್ದೀವಿ ನಾವು. Okay, ಈಗ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗ್ತಾ ಇದೆ 23ಗೆ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ ನಾನು ನೋಡಕ್ಕೆ? ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದ್ದೀನಿ. ಬಿಕಾಸ್ ಯಾಕಂತಂದ್ರೆ ಇವಾಗ ಲ್ಯಾಂಡ್ ಲಾರ್ಡ್ ಈಗ ಉತ್ತರ ಕರ್ನಾಟಕದಲ್ಲಿ ಆಕ್ಚುಲಿ ಹಬ್ಬ ಇದು. ಇಲ್ಲಿ ಜನಕ್ಕೆ ಕೇವಲ ಬರೀ ಸಿನಿಮಾ ಆಗಿರ್ಬೋದು ಇದು, ಬಟ್ ನಮ್ಮ ಕಡೆ ಇದೆಲ್ಲ ಹಬ್ಬ ತರ ಆಚರಿಸ್ತೀವಿ ನಾವು ಒಂದು ಲೆಕ್ಕಕ್ಕೆ. ಲ್ಯಾಂಡ್ ಲಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದನ್ನ ನಾವು ತುದಿಗಳನ್ನ ಕಾಯ್ತಾ ಇದೀವಿ ಇವಾಗ. ಓಕೆ, ಕವರ್ ಸಾಂಗ್ ಮಾಡಿದೀನಿ ಅಂತಂದ್ರೆ ಯಾರು ಓಕೆ, ಆಕ್ಚುಲಿ ನನ್ನ ಹೆಸರು ಸಚಿನ್ ಅಂತ ಹೇಳಿ. ನಾವು ಈ ಒಂದು ಸಿನಿಮಾದ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಿಂಗವ ನಿಂಗವ ಅಂತ ಒಂದು ಸಾಂಗ್ ಏನಿದೆಯಲ್ಲ, ಸೊ ಆ ಒಂದು ಸಾಂಗಿನ ಒಂದು ಕವರ್ ಸಾಂಗ್ ನ ಮಾಡಿದೀವಿ. ಸೊ ಇದು ಪುಷ್ಪ ಅಂತ ಹೇಳ್ಬಿಟ್ಟು ರಚಿತಾರಾಮ್ ಅವ್ರದ್ದು ಕ್ಯಾರೆಕ್ಟರ್ ನ ಪ್ಲೇ ಮಾಡಿದ್ದಾರೆ. ಅನೂಪ್ ಅಂತ ಒಬ್ರು ಸೊ ನೀವ್ ಹೇಳಿ. ಸಾರ್ಥಕ ಅತಿ ಹೆಸರಿ ಕಾಣಲಾಗಿದೆ. ಅತಿ ಹೆಸರಿ ಕಾಣಲಾಗಿದೆ.